ವೆಲ್ಕಮ್ ಬ್ಯಾಕ್ ಟು ಕನ್ಸಿಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. 1 ವೀಕಿಂದ ಹಬ್ಬದ ಬ್ಯುಸಿ, ಅದು ಇದು ಎಲ್ಲ ಕೆಲಸಗಳು ತುಂಬಾ ಏನು ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ಆಗಿಲ್ಲ. ಸೊ ಇವಾಗ ಅದಕ್ಕೋಸ್ಕರನೇ ನಾವು ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಲಾಲ್ಬಾಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಲಾಲ್ಬಾಗಲ್ಲಿ ಏನಪ್ಪ ವಿಶೇಷ ಅಂದರೆ ಆಗಸ್ಟ್ 15ಗೆ ಫ್ಲವರ್ ಶೋ ಇರುತ್ತೆ. ಸೊ ಅದು ಇನ್ನೂ ಕಂಟಿನ್ಯೂ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಮಕ್ಳಿಗೂ ಫಾರ್ ಎ ಚೇಂಜ್ ಒಂಥರ ಹೊರಗಡೆ ಕರ್ಕೊಂಡು ಹೋದಂಗೆ ಆಗುತ್ತೆ. ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ. ಸೊ ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ಲೈಕಾನ್ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಕೊಟ್ಟರೆ ನಿಮಗೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಓಕೆನಾ? ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಹೊರಡೋಣ. ಸೊ ಇವಾಗಷ್ಟೇ ಮನೆಯಿಂದ ಹೊರಡ್ತಾ ಇದ್ದೀವಿ. ಈಗ ಟೈಮ್ ಬಂದು 1 ಆಗಿತ್ತು ನಾವು ಮನೆಯಿಂದ ಹೊರಡಬೇಕಾದ್ರೆ. ಸೊ ಇಲ್ಲಿಂದ ನಾವು ಗಾಡಿ ತೊಗೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ಮೆಟ್ರೋ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಬಂದು ನಮಗೆ ಒಂದು ಏನು ಪಾರ್ಕಿಂಗ್ ಸ್ಲಾಟ್ ಇದೆ. ಸೊ ಅಲ್ಲಿ ನಾನು ಬೈಕ್ನ ಪಾರ್ಕ್ ಮಾಡಿಬಿಟ್ಟು ನಾನು ಅಲ್ಲಿಂದ ಮುಂದೆ ಹೋಗ್ತೀನಿ. ಅದಕ್ಕೂ ಮುಂಚೆ ನಾನು ನಮ್ಮ ಅತ್ತಿಗೆಗೆ ಕಾಲ್ ಮಾಡಿದ್ದೆ. ಸೊ ಈ ಥರ ಹೊರಡ್ತಿದ್ದೀನಿ, ನೀವು ಹೊರಡಿ ಅಂತ ಹೇಳ್ಬಿಟ್ಟು. ಸೊ ಅವರು ಸಹ ಬಂದು ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ಸರಿ ಅಂತ ಹೇಳ್ಬಿಟ್ಟು ನಾನು ಫಾಸ್ಟಾಗೆ ಹೋದೆ. ಏನಂದರೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಲೇಟಾಗೋಯಿತು. ಸರಿ ಅಂತ ಹೇಳಿಬಿಟ್ಟು ಬೇಗ ರೆಡಿಯಾಗಿ ನಾವು ಅಲ್ಲಿಂದ ಹೊರಟ್ವಿ. ಅದು ಅಲ್ಲದೆ ಊಟ ಬೇರೆ ಮಾಡಿರಲಿಲ್ಲ ಮಕ್ಕಳುಗಳು. ನಾವು ಎಲ್ಲ ತಿಂದಿದ್ದೇ ಲೇಟಿತ್ತು ಬೆಳಿಗ್ಗೆ ಟಿಫನ್ನು. ಸೊ ಹಾಗಾಗಿ ಊಟನೂ ಸಹ ಮಾಡಿರಲಿಲ್ಲ. ಅಲ್ಲೇ ಎಲ್ಲಾದರೂ ಸ್ನ್ಯಾಕ್ಸ್ ಆ ಥರ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಹೊರಟಿದ್ವಿ. ಸೊ ನಾನು ಹೇಳಿದ್ನಲ್ವ ಮೆಟ್ರೋ ಹತ್ರ ಪಾರ್ಕಿಂಗ್ ಸ್ಲಾಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಜಾಗದಲ್ಲಿ ನಾನು ಪಾರ್ಕಿಂಗ್ ಮಾಡಿಬಿಟ್ಟು ಹೋದೆ. ಸೊ ಹೋಗಬೇಕಾದ್ರೆ ಹಾಗೆ ನಿಮ್ಮ ಜೊತೆ ಒಂದು ಕ್ಯಾಪ್ಚರು ತೊಗೊಂಡೆ ಮಕ್ಳುಗಳ ಜೊತೆ. ಸೊ ಅಲ್ಲಿಂದ ಹೋಗಬೇಕಾದ್ರೆ ಆನ್ ದ ವೇ ಟರ್ನ್ ಆಗಿದ ತಕ್ಷಣ ಅವರು ವೆಯ್ಟ್ ಮಾಡ್ತಾ ನಿಂತಿದ್ರು, ಯಾರು ನಮ್ಮ ಅತ್ತಿಗೆ ಅವರು. ಸೊ ಪಾಪ ಅವ್ರನ್ನ ವೆಯ್ಟ್ ಮಾಡಿಸ್ದೆ ಅನಿಸುತ್ತೆ. ಸೊ ಅಲ್ಲಿ ನೋಡಿ ಅಲ್ಲೇ ನಿಂತಿದ್ದಾರೆ ಅಮ್ಮ ಮಗಳಿಬ್ರು. ಸೊ ಅವರು ನಾವು ಎಲ್ಲ ಒಟ್ಟಿಗೆ ಮೆಟ್ರೋಗೆ ಹೊರಟ್ವಿ. ಸೊ ಅಲ್ಲಿಂದ ಮಾಮೂಲಿ ಆ್ಯಸ್ ಯೂಶ್ವಲ್ ನಮ್ಮದು ಪ್ರತಿ ಟೈಮ್ ಹೇಗೆ ಪ್ಲ್ಯಾನ್ ಇರುತ್ತೋ ಅದೇ ರೀತಿ ಈ ಟೈಮೂ ಪ್ಲ್ಯಾನು. ಸೊ ಇಲ್ಲಿಂದ ನಾವು ಜರಗ್ನಳ್ಳಿಯಿಂದ ಅಂದರೆ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ತೀವಿ. ಅಲ್ಲಿಂದ ಸಾರಕ್ಕಿ ಏನು ಹೇಳ್ತಾರೆ ಅದಕ್ಕೆ, ಸಾರಕ್ಕಿಗೇನೋ ಇನ್ನೂ ಒಂದು ಅನೌನ್ಸ್ಮೆಂಟ್ ಬರುತ್ತೆ ನನಗೆ, ಜಯಪ್ರಕಾಶ್ ನಗರ್ ಆ ಒಂದು ಇದರಲ್ಲಿ ಇಳ್ಕೊಂಡ್ವಿ. ಸೊ ಇಳ್ಕೊಂಡಾಗ ಇಬ್ಬರು ಫ್ರೆಂಡ್ಸೂ ಬಂದರು. ಇವರು ಅವರ ನೇಬರ್ ಅಂತೆ. ಸೊ ಅವರು ಪರಿಚಯ ಮಾಡಿಕೊಟ್ಲು. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಮಕ್ಕಳನ್ನು ಕರ್ಕೊಂಡು ಹೊರಟ್ವಿ. ತುಂಬಾ ಕ್ರೌಡ್ ಇತ್ತು. ಸಂಡೇ ಆಗಿದ್ರಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಸಂಡೇ ಆಗಿದ್ದರಿಂದ. ಸೊ ತುಂಬಾ ಚೆನ್ನಾಗಿತ್ತು. ಬಟ್ ನಾವಂತೂ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಹೋಗಿದ್ದಂಥದ್ದು. ಯಾಕಂದರೆ ಆಲ್ಮೋಸ್ಟ್ ಸ್ವಲ್ಪ ಫ್ಲವರ್ಸ್ ಎಲ್ಲ ಬಾಡೋಗಿತ್ತು. ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹೋಗೋಣ, ಮಕ್ಳಿಗೂ ಒಂಥರ ಚೇಂಜ್ ಇರುತ್ತೆ ಅಂದ್ಬಿಟ್ಟು ನಾವು ಹೊರಟಿರೋದು. ಸೊ ಇಲ್ಲಿ ನಮ್ಮದು ಫ್ಲ್ಯಾಗ್ದು ಡ್ರಾ ಮಾಡ್ತಾಯಿದ್ರು. ನನ್ನ ಚಿಕ್ಕ ಮಗನಿಗೆ, ನನ್ನ ಫ್ರೆಂಡ್ ಮಗನಿಗೆ ಮತ್ತು ನನ್ನದು ಹ್ಯಾಂಡ್ಗೆ ಹಾಕಿಸ್ಕೊಳ್ತಾ ಇದ್ದೆ. ಸೊ ಏನು 20 ರೂಪೀಸ್ ಏನೋ ಒಂದು ಒಬ್ರಿಗೆ. ಸೊ ತುಂಬಾ ಚೆನ್ನಾಗಿತ್ತು. ನಂದು ಸ್ವಲ್ಪ ಮಳೆ ಬಿದ್ದು ಹಾಳಾಯಿತು. ನನ್ನ ಚಿಕ್ಕ ಮಗನಂತೂ ಮನೆಗೆ ಬಂದ್ರೂ ಸಹ ಹಾಗೆ ಇತ್ತು. ಅಮ್ಮ ಇದು ಹೋಗುತ್ತಾ ಇಲ್ವಾ ಅಂತ ಎಲ್ಲ ಕೇಳ್ತಿದ್ದ. ಸೊ ಇಲ್ಲ ಚಿನ್ನು ಹೋಗಲ್ಲ, ಇನ್ನು ಹಾಗೇ ಇರುತ್ತೆ ಅಂತ ನಾನು ಹೇಳ್ತಿದ್ರೆ, ಹೌದಾ ಹಾಗೇ ಇರುತ್ತಾ ಅಂತ ಅವನು ಇದು ಮಾಡ್ತಿದ್ದ. ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹಾಕಿಸ್ಕೊಂಡು ಒಳಗಡೆ, ಅಂದರೆ ನಾವು ಅಂದ್ಕೊಂಡ್ವಿ ಫ್ರೀ ಇದ್ಬಿಡುತ್ತೆ, ಆಲ್ರೆಡಿ ಮುಗಿದೋಗಿದೆಯಲ್ವಾ ಫ್ಲವರ್ ಶೋ ಅಂತ ಅಂದ್ಕೊಂಡು ಒಳಗಡೆ ಎಂಟ್ರಿ ಆಗಿದೆ. ಯಾಕಂದರೆ ಎಂಟ್ರಿಯಲ್ಲಿ ಯಾವುದೇ ಥರದ್ದು ಟಿಕೆಟ್ಸ್ ಅದೇನು ಕೊಡ್ತಿರ್ಲಿಲ್ಲ. ಸ್ವಲ್ಪ ಒಳಗಡೆ ಹೋಗಿ ನೋಡಿದಾಗ ಸೊ ಎಂಟ್ರಿ ಟಿಕೆಟ್ ತೊಗೊಂಡು ಹೋಗಬೇಕಿತ್ತು. ಸೊ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಏನೇನು ಅಂತ ನೋಡೋಕ್ಕೆ ಹೋದರೆ ಅಡಲ್ಟ್ಸ್ಗೆ 100 ರೂಪೀಸ್, ಕಿಡ್ಸ್ಗೆ 80 ರೂಪೀಸ್, ಸ್ಮಾಲ್ ಕಿಡ್ಸ್ಗೆ 30 ರೂಪೀಸ್ ಸಮಥಿಂಗ್ ಏನೋ ಇದಿತ್ತು. ಸರಿ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ತೊಗೊಂಡು ಇವಾಗ ಹೋಗ್ತಾಯಿದ್ದೀವಿ. ನೋಡಿ ನಾನು ತೋರಿಸಿದ್ನಲ್ವ ವಯಸ್ಕರಿಗೆ 80 ಈ ಥರ ಎಲ್ಲ ನೋಡ್ತಿದ್ದೀರಲ್ಲ ಆ ಥರ ಇದನ್ನೆಲ್ಲ ಟಿಕೆಟ್ಸ್ ಎಲ್ಲ ತೊಗೊಂಡು ಮಕ್ಕಳಿಗೆಲ್ಲ, ನನ್ನ ಚಿಕ್ಕ ಮಗನಿಗಿರಲಿಲ್ಲ, ದೊಡ್ಡ ಮಕ್ಕಳಿಗೆ ಇತ್ತು. ಟಿಕೆಟ್ಸ್ ಎಲ್ಲ ತೊಗೊಂಡು ನಾವು ಅಲ್ಲಿಂದ ಒಳಗಡೆ ಹೊರಟ್ವಿ. ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ, ಮತ್ತು ಮಿಸ್ ಆಗಿಬಿಟ್ರೆ ಮಕ್ಳುಗಳ ಕಷ್ಟ ಅಂತ ಹೇಳ್ಬಿಟ್ಟು ಸೊ ಹೊರಟಿದ್ದು. ಇಲ್ಲ ಅಂದರೆ ಹೋಗ್ತಾ ಲೇಕಿಂದ ಹೋಗೋಣ ಅಂತ ನಾವು ಫಸ್ಟ್ ಹೋದ್ವಿ. ಸೊ ಬೇಡ, ಅಲ್ಲಿ ರಿಟರ್ನ್ ಬರಬೇಕಾದ್ರೆ ಬರೋಣ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಹೋಗಿಬಿಟ್ಟು ಈ ಒಂದು ಟ್ರೀ ಎಲ್ಲ ಇತ್ತಲ್ವ ಅಲ್ಲಿಂದ ಹೋಗಿ ಗ್ಲಾಸ್ ಹೌಸ್ ಇದಕ್ಕೆ ಹೋದ್ವಿ.
ಸೊ ವಾಟರ್ ಫಾಲ್ ಅಂತೂ ತುಂಬ ಚೆನ್ನಾಗಿ, ಅಂದರೆ ವಾಟರ್ ಫಾಲ್ ಅಲ್ಲ, ವಾಟರ್ದು ಇದೆಲ್ಲ ಚೆನ್ನಾಗಿತ್ತು. ಮತ್ತು ಫ್ಲವರ್ಸು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಗ್ಲಾಸ್ ಹೌಸಲ್ಲಿ ಸ್ವಲ್ಪ ಬಾಡಿತ್ತು. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ನಾನು ಒಂದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿತ್ತು, ಒಂಥರ ಗ್ರೀನರಿ. ನನಗೆ ಮೊದಲೇ ಗ್ರೀನರಿ ಅಂದರೆ ಸಕ್ಕತ್ ಇಷ್ಟ. ಸೊ ನೋಡಿ, ಇಲ್ಲಿ ಹಾರ್ಟ್ ಶೇಪ್ ಎಲ್ಲ ಮಾಡಿದ್ದಾರೆ. ಒಂದು ಸೈಡಿಂದ ನೋಡಿದ್ರೆ ಗೊತ್ತೇ ಆಗೋಲ್ಲ ಏನಿದೆ ಏನು ಅಂತ ಅಂದ್ಬಿಟ್ಟು. ಬಟ್ ಫ್ರಂಟಿಂದ ಬಂದು ನೋಡಿದಾಗ ಹಾರ್ಟ್ ಶೇಪಲ್ಲಿ ಮಾಡಿದರು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಎಷ್ಟೊಂದು ಜನ, ಸಿಕ್ಕಾಪಟ್ಟೆ ಕ್ರೌಡ್ ಅಂದರೆ ಕ್ರೌಡು. ಮಕ್ಳುಗಳನ್ನಂತೂ ನಾವು ಕೈಯಲ್ಲಿ ಹಿಡ್ದಂಗೆ ಇದ್ವಿ. ಯಾಕಂದರೆ ಅವ್ರಗಳ ಹತ್ರ ಫೋನ್ ಇಲ್ಲ, ಏನಿಲ್ಲ, ಮಿಸ್ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ವಾಟರ್ ಇದು. ಸೊ ಇಲ್ಲೆಲ್ಲ ಫೋಟೋ ಎಲ್ಲ ತೊಗೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಬಟ್ ನಾವು ಮಕ್ಕಳನ್ನ ಕರ್ಕೊಂಡು ಗ್ಲಾಸ್ ಹೌಸ್ ಒಳಗಡೆ ಹೋಗಿಲ್ಲ. ನಾವೆಲ್ಲ ಒಂದು 2-3 ಜನ ಹೊರಗಡೆ ಸೈಡ್ಗೆ ಬಂದುಬಿಟ್ವಿ. ನನ್ನ ಫ್ರೆಂಡ್ ಎಲ್ಲ ಒಳಗಡೆ ಹೋಗಿದ್ಲು. ಹೋಗ್ಬಿಟ್ಟು ನೋಡ್ಕೊಂಡು ಬಂದು ನಾನು ದೂರದಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾವು ಇಲ್ಲಿಂದನೇ ನೋಡಿಕೊಂಡು ಒಂದಷ್ಟು ಫೋಟೋಸು ಇದೆಲ್ಲ ತೊಗೊಂಡು ಎಂಜಾಯ್ ಮಾಡ್ತಾ ನಾವು ಸ್ವಲ್ಪ ಮುಂದೆ ಹೋದ್ವಿ. ಸೊ ಮುಂದೆ ಹೋಗಬೇಕಾದ್ರೆ ಈ ಥರ ಎಲ್ಲ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಎಂಟ್ರಿ ಅಲ್ಲಿ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್, ಅಂದರೆ ಎಷ್ಟು ಫ್ರೆಶ್ ಆಗಿತ್ತು. ನನಗಂತೂ ಸಖತ್ ಇಷ್ಟ. ಅದಕ್ಕಿಂತ ಇನ್ನೂ ಒಂದಿದೆ ನೋಡಿ ಫ್ರೆಂಡ್ಸ್, ಹಾರ್ಟ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನನಗಂತೂ ಸಖತ್ ಇಷ್ಟ ಆಯಿತು. ಇಲ್ಲೂ ಸಹ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ತೊಗೊಂಡು ಆದಮೇಲೆ ಮುಂದೆ ಹೋಗಬೇಕಾದ್ರೆ ಸ್ನ್ಯಾಕ್ಸ್ ಏನಾದರೂ ತಿನ್ಸೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾಯಿದ್ದೀವಿ. ಸೊ ಅಲ್ಲಿಂದ ಮುಂದೆ ಹೋದರೆ ಇನ್ನೂ ಶಾಪಿಂಗ್ ಅದು ಇದು ಅಂತ ಇರುತ್ತೆ. ಸೊ ನಾವೇನೂ ಶಾಪಿಂಗ್ ಮಾಡಿರಲಿಲ್ಲ. ನಮ್ಗೆ ಇಂಟೆನ್ಷನ್ ಇದ್ದಿದ್ದು ಮಕ್ಕಳನ್ನ ಆಟ ಆಡಿಸ್ಬೇಕು ಅಂತ ಅನ್ನೋದಷ್ಟೇ. ಸೊ ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ಚುರುಮುರಿ ಅದೆಲ್ಲ ತೊಗೊಂಡು, ತುಂಬಾ ಎಕ್ಸ್ಪೆನ್ಸಿವ್ ಇದೆ ಫ್ರೆಂಡ್ಸ್. ಒಳಗಡೆ ಆದರೂ ಕಡಿಮೆ ಇರುತ್ತೆ. ಇಲ್ಲಂತೂ ಒಂದು ಚುರುಮುರಿ ಬಂದು 50 ರೂಪೀಸು. ಸೊ ಆದರೂ ಪರವಾಗಿಲ್ಲ, ಮಕ್ಕಳಿಗೋಸ್ಕರ ಅಂತ ಅಂದ್ಬಿಟ್ಟು ಎಲ್ಲರೂ ತೊಗೊಂಡು ತಿಂದ್ಕೊಂಡು ಮತ್ತೆ ಮಕ್ಕಳನ್ನೆಲ್ಲ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾ ಗೇಮ್ಸ್ ಎಲ್ಲ ಆಡಿಸ್ತೀವಿ. ನೋಡ್ಕೊಂಬನ್ನಿ ಹೇಗೆಲ್ಲ ಆಡಿದ್ವಿ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಒಂಥರ ಪೀಸ್ಫುಲ್ಲಾಗಿತ್ತು, ಒಂಥರ ಚೆನ್ನಾಗಿತ್ತು. ಗ್ರೀನರಿ ಅಲ್ವಾ, ಮಕ್ಕಳನ್ನ ಆಟಾಡ್ಸೋದ್ರಿಂದ ಒಂಥರ ಏನೋ ಖುಷಿ. ಸರಿ, ಅವ್ರು ಶಟಲ್ ಬ್ಯಾಟ್ ಆಡ್ತಿದ್ರು. ಅದಾದಮೇಲೆ ನಾನು ಹೋಗ್ಬಿಟ್ಟು ಇಲ್ಲ ಈ ಥರ ಆಡೋಣ ಅಂತ ಹೇಳ್ಬಿಟ್ಟು, ನಾವು ಒಂದು 2-3 ವರ್ಷದಿಂದ ಏನೋ ಇದೇ ಥರ ಬಂದು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸರಿ ಅಂತ ಹೇಳ್ಬಿಟ್ಟು ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಚುರುಮುರಿ ಎಲ್ಲ ತಿನ್ಕೊಂಬಿಡೋಣ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ತಿಂತಾಯಿದ್ದೀವಿ. ಸೊ ಸ್ವಲ್ಪ ವೆಟ್ಟಿತ್ತು, ಒಂದು ಕಡೆ ವೆಟ್ಟಿತ್ತು, ಇನ್ನೊಂದು ಕಡೆ ಡ್ರೈ ಇತ್ತು. ನೆಲಗಳೆಲ್ಲ ತುಂಬ ಗ್ರೀನರಿ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಎಲ್ಲರೂ ಶಟಲ್ ಬ್ಯಾಟ್ ಎಲ್ಲ ಆಡ್ತಿದ್ದಾರೆ. ಸೊ ಇದೆಲ್ಲ ಏನು ಆಡ್ತೀರಾ ಬಂದರು, ನಾನಿಲ್ಲಿ ಬೇರೆ ಆಟ ಆಡಿಸ್ತೀನಿ ಅಂದ್ಬಿಟ್ಟು ಕರೆದು ನಾನು ಆಟ ಆಡಿಸ್ತಾ ಇದ್ದೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಹಾಕಿ ಫಸ್ಟ್, ಮತ್ತೆ ಅಗೇನ್ ಗೌತು ಡನ್. ಇವಾಗ ನೀವು ಇಲ್ಲ ಗೋಕುಲ್ ಗೆಟ್ ಬಾ, ಸೇಫ್, ನಿಧಾನ ಕಣು, ಅವ್ನು ತಳ್ಬೇಡ, ಬೇಡ ಅವ್ನು ವಿನ್ನು ಆಡಬೇಕು. ಓಕೆ, ಏ 2 ನಿಮಿಷ ಇಲ್ಲೇ ಕಣು, ಇಲ್ಲೇಗಿ ಕಟ್ಟು. ಸಾಕು ಗೌತು, ಕಾಣಿಸಿದ್ರು ಪರವಾಗಿಲ್ಲ ಗೌತು. ಇರು 1 2 3 ಗೋ. ಕ್ಲಾಪ್ಸ್ ಮಾಡಿ, ಅವ್ನು ಗೊತ್ತಾಗ್ಲಿ. ಅದು ಕಳ್ಕೊಳ್ಳುತ್ತೆ, ಕ್ಲಾಪ್ಸ್ ಮಾಡ್ಬೇಕಷ್ಟೇ. ಔಟ್. ರೆಡಿ? ನಿಧಾನ, ನೀನು ರಫ್ ಆ್ಯಂಡ್ ಟಫ್ ಮಾಡಬೇಡ.
ಹೇಳಿ ಹೇಳಿ ಕ್ಲಾಪ್ಸ್ ಮಾಡ್ರು. ನೋ 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 ರೈಟ್ 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 ರೈಟ್. ಏ ಕ್ಲಾಪ್ಸ್ ಮಾಡ್ರು, ಅವನಿಗೆ ಗೊತ್ತಾಗ್ಬೇಕು ತಾನೇ. ಏ ಈ ಕಡೆ ಬಂದ್ರು, ಮರ ಇದೆ ಈ ಕಡೆ ಬನ್ನಿ 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 ಬನ್ನಿ. ಔಟ್ ಗೌತು ಔಟ್. ರೆಡಿ. ಏ ಅಂಜು Three, two, one, start. Hi. Swimming. Hi. Swimming pool. Swimming. Inde. Swimming. ಮುಂದೆ ಹೋಗು. ಲೆಫ್ಟ್ ಹಿಂದೆ ಫುಲ್ ಹಿಂದೆ. ಕೆಳಗಡೆ ಬಿದ್ದ ಹಿಂದೆ ಕೈ ಬೀಸು ತಿರ್ಗಾ. ಇಶಾನ್. ಹಿಂದೆ ಕಾಣಿಸ್ತ ಅವನ್ಗೆ. ರೆಡಿ 2 ಗೋಕುಲ್ ಸಿಕ್ಕಾಕೋಬೇಡ. ಸ್ಟಾರ್ಟ್. ಕ್ಲಾಪ್ಸ್ ಮಾಡ್ರು. ಕ್ಲಾಪ್ಸ್ ನಿಧಾನ. ಏ ಅವ್ನು ನೋಡ್ಕೊಳ್ತಾನೆ. ಸೊ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಆದಮೇಲೆ ಅಲ್ಲಿಂದ ಹೊರಟ್ವಿ. ಸೊ ನನ್ನ ಚಿಕ್ಕ ಮಗ ಬುಗ್ರಿ ಎಲ್ಲ ತೊಗೊಂಬಂದಿದ್ದ. ಅಮ್ಮ ಬಿಡ್ತೀನಿ ಅಂದ. ಫಸ್ಟ್ ಟೈಮ್ ಚೆನ್ನಾಗಿ ಬಿಟ್ಟ. ಸೆಕೆಂಡ್ ಟೈಮ್ ನಾನು ವೀಡಿಯೋ ಮಾಡೋ ಟೈಮಲ್ಲಿ ನೀಟಾಗಿ ಬಿಟ್ಟಿಲ್ಲ. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವನ್ನ ರೋಡಲ್ಲೇ ಹಾಗೆ ಬಿಟ್ಕೊಂಡು ಬಾ, ಆಟ ಆಡ್ಕೊಂಡು ಬಾ ಅಂತ ಹೇಳಿಬಿಟ್ಟು ನಾವು ಮುಂದೆ ವೀಡಿಯೋ ಮಾಡ್ಕೊಳ್ತಾ ಹೋದ್ವಿ. ಸೊ ತುಂಬಾ ಚೆನ್ನಾಗಿದ್ದರಿಂದ ನಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೆಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನಾವು ಅಂದ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್ ಮಳೆ ಬರುತ್ತೆ ಅಂತ. ಯಪ್ಪ ಹೆಂಗಿತ್ತು ಅಂದರೆ ನೋಡಿ, ಇವಾಗ ಎಷ್ಟು ಕ್ಲಿಯರಾಗಿದೆ ಅಲ್ವಾ. ಇನ್ನು ಸ್ವಲ್ಪ ಹೊತ್ತು ಹೋಗ್ತಾ ಮುಂದೆ ಹೋಗ್ಬೇಕಾದ್ರೆ ಲೇಕ್ ಹತ್ರ ಹೋಗಿ ಒಂದಷ್ಟು ಫೋಟೋಸ್ ತೊಗೊಂಡ್ವಿ, ವೀಡಿಯೋಸು ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು, ಒಂಥರ ಪೀಸ್ಫುಲ್ಲಾಗಿತ್ತು. ಸೊ ತೊಗೊಂಡು ಮುಂದೆ ಹೋಗಬೇಕಾದ್ರೆ ಮಳೆ ಬಂತು ನೋಡಿ. ಅಪ್ಪ ಅದನ್ನು ನೆನೆಸ್ಕೊಳ್ಳೋದಕ್ಕೂ ಅಸಾಧ್ಯ. ಅದು ಅಲ್ಲದೆ ನಾವು ಗಾಡಿಗಳಲ್ಲಿ ರೈನ್ ಕೋಟ್ ಎಲ್ಲ ಇಟ್ಟಿದ್ವಿ. ಸೊ ನಾವು ತೊಗೊಂಬರ್ಬೇಕಿತ್ತು ಮಕ್ಳಿಗೋಸ್ಕರ. ಸೊ ನನ್ನ ಫ್ರೆಂಡ್ ಒಬ್ಬಳು ಮಾತ್ರ ಅಂಬ್ರೆಲಾ ತೊಗೊಂಬಂದಿದ್ಲು. ಸೊ ನಾವೆಲ್ಲ ಹಾಗೆ ಹೋಗಿದ್ವಿ. ಇವನಿಗೆ ಮೋಟಕ್ಕೆ ಬೇರೆ ಸ್ವಲ್ಪ ಹಿಂದಿನ ದಿನ ಹುಷಾರಿದ್ದಿರಲಿಲ್ಲ. ಆದ್ರೂ ಅವ್ನು ತುಂಬ ಹಠ ಮಾಡ್ದ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕರ್ಕೊಂಡು ಬಂದೆ ಅವ್ರಗಳ ಜೊತೆ. ಬಟ್ ಮಳೇಲಿ ನೆಂದರೆ ಏನಪ್ಪ ಮಾಡೋದು ಅನ್ನೋದೊಂದು ಸಡನ್ ಭಯ ಆಯಿತು. ಮಳೇಲಿ ನೆಂದು ಮತ್ತೆ ಹುಷಾರು ತಪ್ಪಿದ್ರೆ ಏನು ಮಾಡೋದು ಅನ್ನೋದು ಒಂದು ಟೆನ್ಷನ್ ಬೇರೆ ಇತ್ತು. ಸೊ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಇಲ್ಲೆಲ್ಲ ನೋಡಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಒಂಥರ ತುಂಬಾ ಪೀಸ್ಫುಲ್ಲಾಗಿತ್ತು. ಮತ್ತು ಈ ಒಂದು ಮರನೂ ಅಷ್ಟೇ ಒಂಥರ ಚೆನ್ನಾಗಿತ್ತು. ಆವಾಗ ಒಂದು ವೀಡಿಯೋಸ್ ಎಲ್ಲ ತೊಗೊಂಡು
ನಾವು ಮುಂದೆ ಬಂದ್ವಿ. ಆದ್ರೂ ಇವನಿಗೆ ಜ್ಯೂಸ್ ಅದೆಲ್ಲ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ನನ್ನ ಚಿಕ್ಕ ಮಗ. ಇಲ್ಲ ನಂಗೆ ಬೇಕು ಅಂತ ಹಠ ಮಾಡ್ದ. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಜ್ಯೂಸೆಲ್ಲ ಕೊಡಿಸಿ ಮುಂದೆ ಹಿಂಗೊಂದು 2 ಹೆಜ್ಜೆ ಇಟ್ವಿ ಫ್ರೆಂಡ್ಸ್. ಮಳೆ ಹನಿಗಳು ಬೀಳ್ತಿದೆ ನೋಡಿ, ಅಂದರೆ ಕೆರೆ ಒಳಗಡೆ ಬೀಳ್ತಾ ಇದೆ ನೋಡಿ. ಎಷ್ಟೆಷ್ಟು ದೊಡ್ಡದು ಬಿತ್ತು ಅಂದರೆ ಬಿತ್ತು. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ನಿಂತೋಯ್ತು. ಚಿಕ್ಕ ಚಿಕ್ಕ ಹನಿ ಬರ್ತಾಯಿತ್ತು. ಅಷ್ಟರಲ್ಲಿ ಮೆಟ್ರೋಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೊರಡಬೇಕಾದ್ರೆ ಗೇಟಿಂದ ಹೊರಗಡೆ ಹೊರಟ್ವಿ ನೋಡಿ. ಫುಲ್ಲೂ ಜೋರು ಮಳೆ ಫ್ರೆಂಡ್ಸ್. ಅದು ನಿಲ್ಲೋಕ್ಕೂ ಎಲ್ಲೂ ಜಾಗ ಇಲ್ಲ. ಮರದ ಕೆಳಗಡೆ ನಿಂತರೆ ಫುಲ್ಲು ನೆಂದೋಗ್ಬಿಟ್ವಿ. ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಛತ್ರಿಲಿ 3 ಜನ ಹಿಂಗೆ ಪಾಸ್ ಆಗೋಣ ಅಂತ ಹೇಳ್ಬಿಟ್ಟು ಪಾಪ ನನ್ನ ಫ್ರೆಂಡ್ ಕೊಟ್ಟಲು. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಮುಂದೆ ಹೋದೆ. ಅವ್ರು ನೋಡಿದ್ರೆ ಹಿಂದೆನೇ ಬಂದುಬಿಟ್ಟಿದ್ದಾರೆ ನೆನ್ಕೊಂಡು. ಒಂಥರ ಬೇಜಾರಾಗೋಯ್ತು. ಬಟ್ ಒಂಥರ ಅಷ್ಟು ಕೇರಿಂಗಾಗಿ ಪಾಪ ಅವಳ ಮಗನೂ ಪಾಪ ನೆನೆಸ್ಕೊಂಡು, ನನ್ನ ಮಗನಿಗೆ ಹುಷಾರಿದ್ದಿಲ್ಲ ಅಂತ ಗೊತ್ತಿತ್ತು. ಸೊ ಹಂಗಾಗಿ ಛತ್ರಿ ಕೊಟ್ಟು ಕಳಿಸಿದ್ಲು. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಮೆಟ್ರೋಗೆ ಹತ್ತಿದ್ವಿ. ಟಿಕೆಟ್ ಎಲ್ಲ ತೊಗೊಂಡು ಎಂಟ್ರಿ ಆದ್ವಿ. ಹೋಗ್ಬೇಕಾದ್ರೆ ಆ್ಯಸ್ ಯೂಶುವಲ್ ಸೇಮ್ ಮೆಟ್ರೋಯಿಂದ ಬಾಯ್ ಹೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಬಟ್ ಏನೇ ಪ್ಲ್ಯಾನ್ ಮಾಡಿದ್ರು ಸ್ವಲ್ಪ ಬೇಗನೆ ಮಾಡಿದ್ರೆ ಒಳ್ಳೇದಿರುತ್ತೆ. ಅಂದರೆ ಒಂದು 10ಗೆಲ್ಲ ಹೊರಡೋ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಲೇಟಾಗಿ ಪ್ಲ್ಯಾನ್ ಮಾಡಿದ್ದು, ಲೇಟಾಗಿ ಹೋದ್ವಿ. ಸ್ವಲ್ಪ ಬೇಗನೆ ಹೊರಡೋದ್ರಿಂದ ಮಕ್ಕಳುಗಳು ಸಹ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಜೊತೆಗೆ ಒಬ್ರಿಗೊಬ್ರು ಮಿಂಗಲ್ ಆಗಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ನಾವು ಏನೇ ಮಾಡಿದ್ರು ಬೇಗನೆ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅದಾದಮೇಲೆ ಅಲ್ಲಿಂದ ಮೆಟ್ರೋಯಿಂದ ಬಂದು ಅದಕ್ಕೆ ಆಗೋದ್ರು ನಾನು ಹೀಗೆ ಬಂದು ಇಲ್ಲಿ ಏನು ಗಾಡಿ ತೊಗೊಂಡು ನಾನು ಹೊರಡ್ತಿದ್ದೆ. ಆ ಟೈಮ್ಗೆ ಅಲ್ಲಿ ಪಾರ್ಕಿಂಗ್ ಇದು ಮಾಡ್ಕೊಳ್ತಾರಲ್ಲ ಅವ್ರು ಬಂದರು. ಸೊ ಅವ್ರಿಗೆ 20 ರೂಪೀಸ್ ಪೇ ಮಾಡಿ, ಅಂದರೆ ಫುಲ್ ಡೇಗೆ 20 ರೂಪೀಸ್, ಎಷ್ಟೊತ್ತಾದರೂ ನಿಲ್ಲಿಸಲಿ 20 ರೂಪೀಸ್ ಪೇ ಮಾಡಬೇಕು. ಸರಿ ಪೇ ಮಾಡಿಬಿಟ್ಟು ನಾನು ಹೊರಡೋ ಟೈಮ್ಗೆ ನನ್ನ ಹಸ್ಬೆಂಡು ಕಾಲ್ ಮಾಡಿದರು. ಎಲ್ಲಿದ್ದೀರಾ ಏನು ಅಂತ ಹೇಳಿಬಿಟ್ಟು ಕಾಲ್ ಮಾಡಿದರು. ಸೊ ನಾವು ಹಿಂಗೆ ಬರ್ತಾಯಿದ್ದೀವಿ ಆನ್ ದ ವೇ ಅಂತ ಹೇಳಿದ್ವಿ. ಸರಿ ಮಳೆ ಬರುತ್ತೆ ಬೇಗ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೊರಟೆ ಅಲ್ಲಿಂದ. ಸೊ ಇವತ್ತಿನ ದಿನ ಇದಾಗಿತ್ತು. ಸೊ ನಮಗಂತೂ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಈ ವಿಡಿಯೋ ನೋಡಿ ಹೇಗಿತ್ತು ಏನಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.